ಅತಿ ದೊಡ್ಡ ಐಸಿಸ್ ಉಗ್ರ ಸಂಚನ್ನ ಭೇದಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. 8 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಜೊತೆಗೆ ಎನ್ಐಎ ತನಿಖಾ ತಂಡ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಉಗ್ರ ಸಂಚನ್ನ ಬಯಲು ಮಾಡಿದ್ದಾರೆ. ಉಗ್ರ ಸಂಚನ್ನ ನಡೆಸಿದಂಥ ಮುಖ್ಯಸ್ಥ ಸೇರಿ 8 ಮಂದಿಯನ್ನ ಬಂಧಿಸಿದ್ದಾರೆ. ಬೆಂಗಳೂರು ಬಳ್ಳಾರಿ ಸೇರಿ 4 ರಾಜ್ಯಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಶಂಕಿತ ಉಗ್ರರ ಬಳಿ ಸ್ಫೋಟಕ ವಸ್ತುಗಳಿತ್ತು, ಶಸ್ತ್ರಾಸ್ತ್ರಗಳಿತ್ತು, ಕೆಲವೊಂದು ದಾಖಲೆಗಳಿತ್ತು. ಅವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವರೆಲ್ಲ ಏನು ಮಾಡ್ತಾ ಇದ್ರು? ಉಗ್ರ ದಾಳಿಗೆ ಪ್ಲಾನ್ ಮಾಡ್ತಾ ಇದ್ರು, ಷಡ್ಯಂತ್ರವನ್ನು ನಡೆಸಿದ್ರು. ಅವೆಲ್ಲವನ್ನು ಕೂಡ ಈಗ ಬಯಲಿಗೆಳೆದಿದ್ದಾರೆ. ಶಂಕಿತರು ಕೃತ್ಯ ಮಾಡೋದಕ್ಕೆ ಮುಂದಾಗಿದ್ರು, ಪ್ಲಾನ್ ಮಾಡಿಕೊಂಡಿದ್ರು. ಈಗ ಅವೆಲ್ಲವನ್ನು ಕೂಡ ಬಯಲು ಮಾಡಿದ್ದಾರೆ. 4 ರಾಜ್ಯಗಳ 19 ಕಡೆಗಳಲ್ಲಿ ಎನ್ಐಎ ದಾಳಿ ನಡೆಸಿತ್ತು. ಶಂಕಿತ ಉಗ್ರ ಮುಖ್ಯಸ್ಥ ಮಿನಾಜ್ ಸೇರಿ 8 ಶಂಕಿತರನ್ನು ಈಗಾಗಲೇ ಬಂಧಿಸಲಾಗಿದೆ. ಅದರಲ್ಲಿ ಕರ್ನಾಟಕದವರು 4 ಜನ, ಒಟ್ಟು 8 ಮಂದಿ ಅರೆಸ್ಟ್ ಆಗಿದ್ದಾರೆ. ಕರ್ನಾಟಕದವರೇ 4 ಜನ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಉಗ್ರ ಸಂಚನ್ನ ನಡೆಸಿದ್ರು ಇವರು. ಎಲ್ಲೆಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರು, ಇವರ ಪ್ಲಾನ್ಗಳೇನಿತ್ತು, ಇವರ ದಾಳಿ ಎಲ್ಲೆಲ್ಲಿ ದಾಳಿ ಮಾಡ್ಕೋಬೇಕು ಅಂದ್ಕೊಂಡಿದ್ರು, ಉಗ್ರ ದಾಳಿ ಮಾಡಬೇಕು ಅಂದ್ಕೊಂಡಿದ್ರು, ಅವೆಲ್ಲದಕ್ಕೂ ಕೂಡ ಎನ್ಐಎ ದಾಳಿ ಮಾಡಿ ಅವರ ದಾಳಿಯನ್ನು ಈಗ ಸದ್ಯಕ್ಕೆ ನಿಲ್ಲಿಸಿದೆ. ಗಮನಿಸ್ತಾ ಇದ್ದೀರಿ, ಕರ್ನಾಟಕದವರು 4 ಜನ ಸೇರಿ 8 ಜನರು ಈಗ ಅರೆಸ್ಟ್ ಆಗಿದ್ದಾರೆ. ಒಂದು ಕಡೆ ಸಮೀವುಲ್ಲಾ ನಿವಾಸ ಬ್ಯಾಡ್ರಳ್ಳಿ, ಸಮೀವುಲ್ಲಾ ಮನೆಯಲ್ಲಿ ವಿಧ್ವಂಸಕ ವಸ್ತುಗಳು ಪತ್ತೆಯಾಗಿದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಎನ್ಐಎ ದಾಳಿ ನಡೆಸಿದ್ದಾರೆ. ಬ್ಯಾಡ್ರಳ್ಳಿಯಲ್ಲಿ ಸಮೀವುಲ್ಲಾ ಮನೆಯಲ್ಲಿ ವಿಧ್ವಂಸಕ ವಸ್ತುಗಳು ಪತ್ತೆಯಾಗಿದೆ. ಅತಿ ದೊಡ್ಡ ಐಸಿಸ್ ಉಗ್ರ ಸಂಚು ಇದು. ಈ ಉಗ್ರ ಸಂಚನ್ನ, ಇವರ ಮುಂದಿನ ದಾಳಿಯ ಪ್ಲಾನ್ ಅನ್ನ ಎಲ್ಲವನ್ನು ಕೂಡ ಹುಟ್ಟಡಗಿಸಿದ್ದಾರೆ. 8 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ ತನಿಖಾ ತಂಡ. ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಉಗ್ರ ಸಂಚು ಬಯಲಾಗಿದೆ. ಉಗ್ರ ಸಂಚು ಯಾರು ನಡೆಸ್ತಾ ಇದ್ರಲ್ಲ, ಮುಖ್ಯಸ್ಥ ಸೇರಿದಂತೆ 8 ಮಂದಿಯನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಗಮನಿಸ್ತಾ ಇರಬಹುದು, ಇದೇನು ಹೊಸದಲ್ಲ ಈ ಐಸಿಸ್ ಉಗ್ರ ಸಂಚು ನಡೆಸೋದು. ಈಗ 8 ಜನರ ಅರೆಸ್ಟ್ ಆಗಿದ್ದಾರೆ. ಈಗ ತನಿಖೆ ಯಾವ ರೀತಿ ನಡೆಯುತ್ತೆ? ಖಂಡಿತವಾಗ್ಲೂ ದಿವಿತ್, ಅಂದರೆ ಕಳೆದ ಒಂದು 10 ದಿನಗಳಲ್ಲಿ ಇದು 3ನೇ ಅತಿ ದೊಡ್ಡ ರೈಡ್ ಅಂತ ಹೇಳ್ಬೋದು. ಯಾಕಂತಂದರೆ ಕಳೆದ ವಾರವಷ್ಟೇ ಬೆಂಗಳೂರಿನಲ್ಲೂ ಕೂಡ ಅಂದರೆ 6ಕ್ಕೂ ಹೆಚ್ಚು ಕಡೆಯಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಆನಂತರ ಅಲ್ಲಿ ಸಿಕ್ಕಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತಗೊಂಡು ಹೋಗಿದ್ರು. ಆದರೆ ಇವತ್ತು ಸಾಕಷ್ಟು ಎಕ್ಸ್ಪ್ಲೋಸಿವ್ ಅಂದರೆ ಸ್ಫೋಟಕ ಆಗುವಂತಹ ಕೆಲವೊಂದು ವಸ್ತುಗಳು ಸಿಕ್ಕಿರುವಂಥದ್ದು, ಮತ್ತು ಮಾರಕಾಸ್ತ್ರಗಳು ಸಿಕ್ಕಿರುವಂಥದ್ದು, ಮತ್ತು ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ಬೆಂಗಳೂರು ಸೇರಿದಂತೆ ಬಳ್ಳಾರಿಯಲ್ಲಿ ಇರುವಂತಹ ಒಟ್ಟು 8 ಜನರನ್ನ ಈಗಾಗಲೇ ಅರೆಸ್ಟನ್ನು ಕೂಡ ಮಾಡಲಾಗಿದೆ. ಅಂದರೆ ಎನ್ಐಎ ಅಧಿಕಾರಿಗಳು ಬಂದು ಅವರಿಗೆ ಅನುಮಾನ ಬಂದರೆ ಅವರು ಯಾರ ಮನೆ ಬೇಕಾದ್ರೂ ಚೆಕ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಅರೆಸ್ಟ್ ಮಾಡ್ತಾರೆ ಅಂದರೆ ಅಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳ ಮೇಲೆ ಅವರು ಅರೆಸ್ಟ್ ಮಾಡಿರುವಂಥದ್ದು. ಸೊ ಹೀಗಾಗಿ ಇವತ್ತು ಕೂಡ ಒಂದು ಸುಮಾರು 8 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು. ಇವತ್ತು ದೇಶಾದ್ಯಂತ 40ಕ್ಕೂ ಹೆಚ್ಚು ಕಡೆ ಮಾಡಿದ್ರು. ಇನ್ನು ಬೆಂಗಳೂರು ಮತ್ತು ಬಳ್ಳಾರಿ ಸೇರಿದಂತೆ 10ಕ್ಕೂ ಹೆಚ್ಚು ಕಡೆಗಳಲ್ಲೂ ಕೂಡ ಅಂದರೆ 19 ಕಡೆಯಲ್ಲಿ ದಾಳಿಯನ್ನು ಮಾಡಿದ್ರು. ಈಗಾಗಲೇ 8 ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತೇಳಿ ಕೂಡ ಗೊತ್ತಾಗಿರುವಂಥದ್ದು. ಈ 8 ಜನರ ಮನೆಯಲ್ಲೂ ಕೂಡ ಈಗಾಗಲೇ ವಿಧ್ವಂಸಕ ಕೃತ್ಯಕ್ಕೆ ಬಳಸಬೇಕಾದಂತಹ ಸ್ಫೋಟಕ ವಸ್ತುಗಳು ಸೇರಿದಂತೆ ಮಾರಕಾಸ್ತ್ರಗಳು ಸೇರಿದಂತೆ ಐಸಿಸ್ ಜೊತೆ ಲಿಂಕನ್ನು ಹೊಂದಿರುವಂಥ ಕೆಲವೊಂದು ಟೆಕ್ನಿಕಲ್ ಡಾಕ್ಯುಮೆಂಟ್ಸು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಇವೆಲ್ಲವನ್ನು ಕೂಡ ಈಗಾಗಲೇ ಬಳಸಿ 8 ಜನರನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಈಗಾಗಲೇ ಇಂಟ್ರಾಗೇಷನನ್ನು ಮಾಡ್ತಾರೆ. ಮೊದಲಿಗೆ ಅವರನ್ನು ಬಂಧಿಸ್ತಾರೆ, ಅವ್ರ ಮೇಲೆ ಕೇಸನ್ನು ಕೂಡ ದಾಖಲು ಮಾಡ್ತಾರೆ. ದೇಶದ್ರೋಹ ಸಂಬಂಧ ಎಲ್ಲರನ್ನು ಕೂಡ ಬಂಧಿಸಿದ್ದೀವಿ ಅಂತೇಳಿ ಈಗಾಗಲೇ ಕೇಸನ್ನು ಕೂಡ ದಾಖಲು ಮಾಡಿ ನಂತರ FIR ಅನ್ನು ಕೂಡ ಮಾಡ್ತಾರೆ. ಆ ನಂತರ ಕೋರ್ಟ್ ಮುಂದೆ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಅಂದರೆ ಎನ್ಐಎ ವಿಶೇಷ ಕೋರ್ಟ್ ಏನಿರುತ್ತೆ ಅಲ್ಲಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ನಂತರ ಅವರಿಗೆ ಹೆಚ್ಚಿನ
ಒಂದು ವಿಚಾರಣೆಯ ಅವಶ್ಯಕತೆ ಇರುತ್ತೆ. ಸೊ ಹೀಗಾಗಿ ಅವರನ್ನು ಕೂಡ ಮತ್ತೆ ಕಸ್ಟಡಿಗೆ ತಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತಂದ್ರೆ ಇವರಿಗೆ ಯಾರ್ಯಾರ ಜೊತೆ ಲಿಂಕ್ ಇದೆ, ಜೈಲಲ್ಲಿರುವಂತಹ ಅಂದ್ರೆ ಪರಪ್ನ ಅಗ್ರಹಾರದಲ್ಲಿದ್ದಂಥವ್ರು ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು ಕಳೆದ ವಾರ. ಸೊ ಹೀಗಾಗಿ ಆ ಒಂದು ಆ ಒಂದು ಆಂಗಲ್ ಅಲ್ಲೂ ಇಟ್ಕೊಂಡು ಕೂಡ NIA ಅಧಿಕಾರಿಗಳು ಒಂದು ರೀತಿ ಪ್ರಶ್ನೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿಂದನೂ ಕೂಡ ಫಂಡಿಂಗ್ ಬರ್ತಾ ಇರೋಂಥದ್ದು ಕೂಡ ನಾವು ಗಮನಿಸಿದ್ದೀವಿ. ಅದ್ರ ವಿಚಾರವಾಗೂ ಕೂಡ ಕೆಲವೊಂದು ಇಂಟ್ರಾಗೇಷನ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಇವ್ರು ಇಷ್ಟೇ ಜನನ ಇವರು ಇನ್ನೂ ಯಾರನ್ನಾರು ಮೈಂಡ್ ವಾಶ್ ಮಾಡಿ ಬೇರೆ ರೀತಿಯಾಗಿ ಏನಾದ್ರು ಸಂಚನ್ನು ರೂಪಿಸಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲೂ ಕೂಡ ಸ್ಫೋಟ ಮಾಡಬೇಕು ಅಂತ ಹೇಳಿ ಇವರೆಲ್ಲ ಸಂಚನ್ನು ರೂಪಿಸಿದ್ರು ಅಂತ ಹೇಳಿ ಕೂಡ ಗೊತ್ತಾಗಿರುವಂಥದ್ದು. ಸೊ ಆ ಒಂದು ಆ್ಯಂಗಲಲ್ಲೂ ಕೂಡ ಈಗಾಗಲೇ NIA ಅಧಿಕಾರಿಗಳು ಈಗಾಗಲೇ ಇಂಟ್ರಾಗೇಷನ್ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವೆಲ್ಲವನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅವರು ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಮುಖವಾಗಿ ಇಲ್ಲಿರುವಂಥ ಅಜಯ್, ನಾನು ನಿಮ್ಮನ್ನ ಮತ್ತೆ ಮಾತಾಡ್ತಾ